ಆದರೆ ಅವತ್ತು ಪ್ರಾರಂಭ ಆಗಿರ್ತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ, ಒಂದೇ ವಿಷಯಕ್ಕೋಸ್ಕರ ಸೇರಿದ್ದೀವಿ. ಹಿಂದೂಗಳು ನಾವು ಒಂದಾಗಬೇಕು, ಹಿಂದೂಗಳು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ, ವಿಶ್ವಾಸದೊಂದಿಗೆ ನಾವಿಲ್ಲಿ ಸೇರಿದ್ದೀವಿ. ಸ್ವಾಮಿ ದೇಶದ ಅನೇಕ ಗ್ರಾಮಗಳಲ್ಲಿ, ಮೂಲೆ ಮೂಲೆಗಳಲ್ಲಿ, ಅದು ಹಿಮಾಲಯದ ತುದಿಯಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯ ತನಕ ಮೂಲೆ ಮೂಲೆಗಳಲ್ಲಿ ಇದೇ ರೀತಿಯ ಸಮ್ಮೇಳನಗಳು ನಡೀತಾ ಇದ್ದಾವೆ. ಒಂದು ವರ್ಷದ ತನಕ ನಡೆಯುತ್ತೆ. ಕೆಲವರಿಗೆ ಅನ್ಸ್ಬೋದು ಕೇವಲ ಸಾವಿರಾರು ಜನ ಅಂತ. ಇಲ್ಲಿ ಕುಳಿತಿರ್ತಕ್ಕಂಥ ಒಬ್ಬೊಬ್ರು ಕೂಡ ಇತಿಹಾಸವನ್ನು ರಚನೆ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಹಿಂದುತ್ವದ ಕುರಿತಂತೆ, ಒಂದು ವಿಷಯದ ಕುರಿತಂತೆ, ಸಮಾಜದ ಉನ್ನತಿಗೆ ಕುರಿತಂತೆ, ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಸೇರಿರ್ತಕ್ಕಂಥ ಒಂದು ಸಮೂಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತೆ ಜಗತ್ತಿನಾದ್ಯಂತ. ಇದೊಂದು ಜಾಗತಿಕ ದಾಖಲೆ. ಆ ದಾಖಲೆಯನ್ನು ಬರೆಯೋದರಲ್ಲಿ ನಿಮ್ಮ ಪಾತ್ರವೂ ಇದೆ, ನಿಮ್ಮ ಸ್ಥಾನವೂ ಇದೆ. ಕೋಟ್ಯಂತರ ಜನ ಈ ತರ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೆಲ್ಲರದ್ದು ಆಶಯ ಒಂದೇ, ಹಿಂದೂ ಸಮಾಜ ಒಂದಾಗಬೇಕು, ಹಿಂದೂ ಸಮಾಜ ಗಟ್ಟಿ ಆಗಬೇಕು, ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು ಅಂತ. ಇವತ್ತು ಪೇಪರ್ ನೋಡಿದಾಗ, ಟಿವಿ ನೋಡಿದಾಗ ನಮಗೆ ಎಲ್ಲರಿಗೂ ಅನ್ಸುತ್ತೆ, ಹೆಮ್ಮೆ ಅಂತ ಅನ್ಸುತ್ತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ. ಕಾರಣ ಯಾವ ಸ್ವಾಮಿ? ಹಿಂದೂ ಸಮಾಜದ ಜಾಗೃತಿ. ಸಮಾಜಕ್ಕೆ ಒಳಿತಾಗಬೇಕು, ಸಮಾಜ ಒಂದಾಗಬೇಕು ಅಂತ ಆ ಮರೆತು ನಿಂತ ಧ್ವನಿ ಏನಿದೆ, ಅದರ ಪರಿಣಾಮ ಇವತ್ತು ಜಗತ್ತಿಗೆ ಕೇಳಿಸಿದೆ. ಜಗತ್ತು ತಲೆಬಾಗಿದೆ. ನಾವು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದೀವೋ ಜಗತ್ತು ಅದನ್ನು ಒಪ್ಕೊಳ್ತಾ ಇದೆ. ಇವತ್ತು ವಿಶ್ವ ಯೋಗದ ದಿವಸ 125ಕ್ಕೂ ಹೆಚ್ಚು ದೇಶಗಳಲ್ಲಿನ ಪ್ರಧಾನಮಂತ್ರಿಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಎಲ್ಲರೂ ಸೇರಿ ಒಂದೇ ದಿವಸ ಒಂದೇ ಕಾಲಕ್ಕೆ ಯೋಗಾಸನವನ್ನು ಮಾಡ್ತಾರೆ, ಯೋಗವನ್ನು ನಡೆಸ್ತಾರೆ. ಮುಂಚೆ ಯೋಗಾಸನ ಅಂತಂದ್ರೆ ಇದೊಂದು ದೊಡ್ಡ ದೊಂಬರಾಟ ಅಂತ ಕರೀತಿದ್ರು ಜನ. ಇದು ನಮ್ಮ ರಾಜಕೀಯ ಪ್ರಭಾವ ಅಲ್ಲ, ಬದಲಾಗಿ ಇಲ್ಲಿನ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತು ಧ್ವನಿ ಹಾಕಿರೋ ಪರಿಣಾಮ. ಆಯುರ್ವೇದ ಇವತ್ತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡ್ತಾ ಇದೆ. ಯಾರು ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಮೊಡಾಲಿಟಿ, ಇದನ್ನು ಅಲೋಪತಿ ಅಂತ ಕರೀತಾ ಇದ್ರು, ಅಂತಹ ದಿಗ್ಗಜಗಳೆಲ್ಲರೂ ಕೂಡ ಇವತ್ತು ಆಯುರ್ವೇದವನ್ನು ಒಪ್ಪಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. NIC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಜಗತ್ತಿನ ಆರೋಗ್ಯದ ಬಗ್ಗೆ, ಮೆಡಿಕಲ್ ಮೊಡಾಲಿಟಿ ಬಗ್ಗೆ ಪಾಲಿಸಿ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್. ಅವರೇ ಇವತ್ತು ಆಯುರ್ವೇದದ ಪರವಾಗಿ ರಾಯಭಾರಿಗಳಾಗಿದ್ದಾರೆ. ಇದು ನಮ್ಮ ಮಾರ್ಕೆಟಿಂಗ್ ಗಿಮಿಕ್ಸ್ ಅಲ್ಲ ಕಣ್ರಿ, ಬದಲಾಗಿ ನಿಮ್ಮ ಹೃದಯದ ಧ್ವನಿ. ಎಲ್ಲೋ ಒಂದ್ ಕಡೆ ನಮ್ಮ ಅಂತರಾಳದ ಧ್ವನಿ ಹೇಳ್ತಾ ಇತ್ತಲ್ಲ, ಹಿಂದೂ ಸಮಾಜ ಒಂದಾಗಬೇಕು ಅಂತ. ಜಾತಿಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಭಾಷೆಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಯಾವುದೋ ಪಂಥ ಪಂಗಡ ಗುಂಪಿನ ಅಪಸ್ವರಗಳು ಕೇಳ್ತಾ ಇರ್ತವೆ. ಇದರ ಮಧ್ಯದಲ್ಲಿಯೂ ಕೂಡ ನಾನೊಬ್ಬ ಹಿಂದೂ ಅಂತಕ್ಕಂಥ ಒಂದು ಧ್ವನಿ ಎಲ್ಲೋ ಒಂದು ಕಡೆ ಚಿಂತಾ ಇದೆಯಲ್ಲ, ಇದರ ಪರಿಣಾಮ ನಾವು ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕಾರ ಮಾಡ್ತಾ ಇದೆ. ಬಿಹಾರದಲ್ಲಿ ಬುದ್ಧಗಯಾದಲ್ಲಿ ಬುದ್ಧನ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ
ಕಮಲದ ಹೂವಿನ ಕೊಳ ಇದೆ. ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮತ್ತು ಬಂಗಾರದ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬುದ್ಧನಿಗೆ ಜ್ಞಾನೋದಯ ಆದ ನಂತರದಲ್ಲಿ ಅವನು ಇಟ್ಟ ಹೆಜ್ಜೆಯ ಗುರುತು ಅಲ್ಲೇ ಕಮಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬಂಗಾರದ ಕಮಲಗಳಿದ್ದಾವೆ. ಇವತ್ತು ಭಾರತ ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕರಿಸ್ತಾ ಇದೆ. ಕಾರಣ ನಿಮ್ಮ ಹೃದಯದಲ್ಲಿ ಎದ್ದಿರ್ತಕ್ಕಂಥ ಹಿಂದುತ್ವದ ಕಿಚ್ಚು. ಜಗತ್ತಿಗೆ ಇದು ಇಷ್ಟ ಇಲ್ಲ. ಜಗತ್ತು ನಮ್ಮನ್ನು ಜರಿತಾ ಇದೆ. ಜಗತ್ತು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿದೆ. ಆದರೆ ಇಲ್ಲಿನ ಸಮಾಜ ತೀರ್ಮಾನ ಮಾಡಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ತೀರ್ಮಾನ ಮಾಡಿ ಕುಳಿತಿಲ್ಲ. ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿ ಇಡ್ತಾ ಇದೆ. ಇತಿಹಾಸದಲ್ಲಿ ಕಂಡು ಕೇಳರಿಯದ ವೇಗದಲ್ಲಿ ಇವತ್ತು ನಮ್ಮ ಗತಿ ಹೊರಟಿದೆ. ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ಜಗತ್ತಿನ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಭಾರತ ನಮ್ಮ ಗುರು ಅಂತ ಕರೀತಾರೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಬಂದವರು ಹೇಳಿದ್ರು, ನಮಗೆ ಏನಾದರೂ ವಿಜ್ಞಾನ ಕಲಿಸಿದ್ರೆ ಅದು ಭಾರತ ಅಂತ. ಅವರೇ ಹೇಳಿದ್ರು, ಜಗತ್ತಿಗೆ ಏನಾದರೂ ಗಣಿತ ಕಲಿಸಿದ್ರೆ ಅದು ಭಾರತ ಅಂತ. ಇಷ್ಟು ದಿವಸಗಳ ಕಾಲ ಅವರ ಬಾಯಿಗೆ ಬರ್ತಿರ್ಲಿಲ್ಲ. ಸೈನ್ಸ್, ಟೆಕ್ನಾಲಜಿ, ಇನೋವೇಷನ್ ಎಲ್ಲದೂ ಕೂಡ ಯುರೋಪ್ನಿಂದ ಪ್ರಾರಂಭ ಆಯಿತು, ಫ್ರಾನ್ಸ್ನಿಂದ ಪ್ರಾರಂಭ ಆಯಿತು, ಜರ್ಮನಿಯಿಂದ ಪ್ರಾರಂಭ ಆಯಿತು, ಇಂಗ್ಲೆಂಡ್ನಿಂದ ಪ್ರಾರಂಭ ಆಯಿತು, ಅಮೆರಿಕಾದಲ್ಲಿ ಶುರುವಾಯಿತು. ಇದೇ ತುತ್ತೂರಿ ಊದುತ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬಂದವರು ಹೇಳ್ತಾರೆ, ನಮಗೆ ನಾಗರಿಕತೆಯನ್ನು ಕಲಿಸಿಕೊಟ್ಟಿದ್ದು ಭಾರತ. ಆದ್ರೆ ನಮಗೆ ಹೇಳ್ಕೊಟ್ಟಿಲ್ಲ ಸ್ವಾಮಿ. ನಮಗೆ ಇಲ್ಲಿ ಮಾತ್ರ ಅಕ್ಬರನೇ ಮಹಾಪುರುಷ ಆಗಿದ್ದ ಅನ್ನುವಂಥದ್ದು ಹಳೆಗೆ ಒಡೆದ ತುತ್ತೂರಿಯನ್ನೇ ಕಿವಿ ಊದುತ್ತಾರೆ. ನಮ್ಮ ದೇಶದ ಮಕ್ಕಳಿಗೆ ನಿಜವಾದ ಇತಿಹಾಸವನ್ನು ನಾವು ಹೇಳಿಕೊಟ್ಟೇ ಇಲ್ಲ. ಜಗತ್ತನ್ನ ಗೆದ್ದವರು ಯಾರು? ಜಗತ್ತಿನ ಮಹಾನ್ ದಂಡನಾಯಕರು ಯಾರು? ಸಿಕಂದರ್ನ ಬಗ್ಗೆ ಹೇಳ್ತಾರೆ, ಅಲೆಕ್ಸಾಂಡರ್ನ ಬಗ್ಗೆ ಹೇಳ್ತಾರೆ. ಇಲ್ಲಿ ಕುಳಿತಿರ್ತಕ್ಕಂಥವರಿಗೆ ಹೆಮ್ಮೆ ಆಗಬೇಕು ಕಣ್ರಿ. ಜಗತ್ತಿನ ಮಹಾನ್ ದಂಡನಾಯಕ, ಜಗತ್ತಿನಲ್ಲಿ ಅಲೆಕ್ಸಾಂಡರ್, ಸಿಕಂದರ್ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅತ್ಯಂತ ದೊಡ್ಡ ಭೂಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥವನು ಕಾಶ್ಮೀರದ ಲಲಿತಾದಿತ್ಯ, ಈಡಿಗರ ಸಮುದಾಯದ ನಾಯಕ. ಕಾಶ್ಮೀರದ ಲಲಿತಾದಿತ್ಯ ಈಡಿಗರ ರಾಜನಾಗಿದ್ದ, ಈಡಿಗರ ಸಮುದಾಯದಿಂದ ಹುಟ್ಟಿದ್ದ, ಜಗತ್ತನ್ನ ಗೆದ್ದು ಬಂದ. ಸಮುದಾಯದವರಿಗೆ ಗೊತ್ತಿಲ್ಲ. ಜಗತ್ತಿನ ದಂಡನಾಯಕ ಯಾರು ಅಂತ ಕೇಳಿದ್ರೆ ಸಿಕಂದರ್ನ ಹೆಸರು ಹೇಳ್ತೀವಿ ಅಥವಾ ಅಲೆಕ್ಸಾಂಡರ್ನ ಹೆಸರು ಹೇಳ್ತೀವಿ. ನಮ್ಮ ರಕ್ತ ಜಗತ್ತನ್ನ ಗೆದ್ದಿದೆ ಅಂತ ಯಾರಿಗೂ ಗೊತ್ತಿತ್ತು? ಒಂದಲ್ಲ ಎರಡಲ್ಲ ಕಣ್ರಿ. ಜಗತ್ತನ್ನ ಮೆಟ್ಟಿ ನಿಂತಿರ್ತಕ್ಕಂಥ ರಕ್ತ ಇಲ್ಲಿರ್ತಕ್ಕಂಥ ರಕ್ತ. ಜಗತ್ತನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ, ಜಗತ್ತಿನ ದುರಹಂಕಾರವನ್ನ, ಜಗತ್ತಿನ ಅನಾಗರಿಕತೆಯನ್ನ ಬಗ್ಗು ಬಡಿದಿರ್ತಕ್ಕಂಥ ರಕ್ತ ಇಲ್ಲಿರ್ತಕ್ಕಂಥ ರಕ್ತ. ಆದರೆ ದುರಂತ ಸ್ವಾತಂತ್ರ್ಯದ ನಂತರದಲ್ಲಿ ನಮಗೆ ಹೇಳ್ಕೊಟ್ಟಿದ್ದೇನು? ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಡಿಸಿದ್ರು? ಸುಭಾಷ್ ಚಂದ್ರ ಬೋಸ್ ನೆನಪಾಗುವುದಿಲ್ಲ, ಸ್ವಾತಂತ್ರ್ಯ ವೀರ್ ಸಾವರ್ಕರ್ ನೆನಪಾಗುವುದಿಲ್ಲ ನಮಗೆ. ಅವ್ರನ್ನೆಲ್ಲರೂ ಬದಿಗಿಟ್ಟು. ಬ್ರ್ಯಾಂಡ್ ವಾರ್ ಶುರುವಾಯಿತು. ಆ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಜಕೀಯದ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಎಂತಹ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ನಮ್ಮ ರಕ್ತದ ಗುರುತನ್ನು ಮರೆ ಮಾಡ್ತಿದ್ರು. ಭಾರತ ಅಂತಂದ್ರೆ ಏನು?
ಪರಸ್ಪರ ಕಿತ್ತಾಡ್ತಾ ಇರತಕ್ಕಂಥ ದೇಶ, ಅನಾಗರಿಕರ ದೇಶ, ಹವಾಳಿಗಳ ದೇಶ, ಮೂಢನಂಬಿಕೆಗಳ ದೇಶ. ಇದನ್ನೇ ನಮಗೆ ಕಲಿಸಿದ್ರು. ಇವತ್ತು ಕೂಡ ಸತಿ ಸಾಗಮನ ಆಗ್ತಾ ಇರತಕ್ಕಂಥ ದೇಶ, ಜೀವಂತವಾಗಿ ಸುಡ್ತಾ ಇದ್ರು. ಇಂಥದನ್ನೇ ಹೇಳ್ಕೊಟ್ಟಿದ್ದಾರೆ. ಬಿಟ್ರೆ ನಮ್ಮ ಪರಮೋನ್ನತ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ವಿಜ್ಞಾನದ ಬಗ್ಗೆ ಜಗತ್ತು ಇವತ್ತು ಗಣಿತವನ್ನ ಏನು ನೋಡ್ತಾ ಇದೆ, ಇದರ ಒಂದೊಂದು ಅಂಕಿ ಅಂಶಗಳು ಕೂಡ ಪ್ರಾರಂಭ ಆದದ್ದು ಇದೇ ನೆರವಿನಿಂದಲೇ. ನಾವು ವಾರದಲ್ಲಿ 7 ದಿವಸ ಅಂತ ಕರಿತೇವೆ. ಜಗತ್ತಿನಲ್ಲಿ ಎಲ್ಲ ಕಡೆ 7 ದಿವಸ ಯಾಕೆ? ಬುದ್ಧಿವಂತರಾದ 8 ದಿವಸ ಮಾಡಬೇಕಿತ್ತಲ್ಲ, ಅವರು 9 ದಿವಸ ಮಾಡಬೇಕಿತ್ತಲ್ಲ, ಮಾಡ್ಲಿಕ್ಕೆ ಆಗಲಿಲ್ಲ. ಇದನ್ನು ಅವರು ಹೇಳ್ಕೊಟ್ಟಿದ್ದ ನನಗೆ. ಜಗತ್ತಲ್ಲಿ ವಾರದಲ್ಲಿ 7 ದಿವಸ ಅಂತ ಹೇಳ್ಕೊಟ್ಟಿದ್ದು ಜಗತ್ತಿನಲ್ಲಿ ಇಂಗ್ಲೆಂಡ್ನವರು ಬಂದು ಹೇಳ್ಕೊಟ್ರು ನಮಗೆ. ಜಗತ್ತು ದುಂಡಗಿದೆ, ಗೋಲಾಕಾರದಲ್ಲಿದೆ ಅಂತ ಗೆಲಿಲಿಯೋ ಹೇಳಿದ್ದಕ್ಕೆ ಅವನಿಗೆ ವಿಷ ಕುಡಿಸಿ ಸಾಯಿಸಿರೋ ಸಮುದಾಯ ಇವತ್ತು ವಿಜ್ಞಾನದ ಬಗ್ಗೆ ಹೆಮ್ಮೆಯನ್ನು ಪಟ್ಕೊಳ್ಳುತ್ತೆ. ಆದರೆ ನಾವು ಹೀಗಲ್ಲೇ ನಿಲ್ತೀವಿ. ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆಯೋದು ಯುರೋಪದಲ್ಲಿ ಅಂತ. ಸ್ವಾಮಿ ಗೆಲಿಲಿಯೋ ಹುಟ್ಟೋಕ್ಕಿಂತ ಸಾವಿರ ವರ್ಷಗಳ ಹಿಂದೆ ನವಗ್ರಹಗಳ ಪೂಜೆ ಮಾಡ್ತಾ ಇರುವಂತವ್ರು ಯಾಕಂದ್ರೆ ಇದೇ ಸಮುದಾಯದ ಗ್ರಂಥನೇ. ನಾವು ಅವತ್ತು ಭಟ್ಟಿದ್ವಿ, 9 ಗ್ರಹಗಳಿದ್ವು, ಇವತ್ತು ಬುದ್ಧಿವಂತರಾಗಿದ್ವಿ, ಅದಕ್ಕೋಸ್ಕರ 10 ಆಗಿವೆ, 11 ಆಗಿವೆ. ಸಾಧ್ಯ ಆಗಲಿಲ್ಲ ಅಲ್ವಾ? ಪ್ರತಿನಿತ್ಯ ಸೂರ್ಯ ಉದಯ ಆಗಬೇಕಾದ್ರೆ ಯಾವ ಗ್ರಹದ ಮುಖಾಂತರ ಆಗ್ತಾನೋ ಅದು ಕೇವಲ 7 ಗ್ರಹಗಳ ಮುಖಾಂತರ ಮಾತ್ರ ಸೂರ್ಯನ ಪ್ರವೇಶ ಈ ಭೂಮಿಗೆ ಆಗತ್ತೆ. ಭಾನುವಾರದ ದಿವಸ, ಸೋಮವಾರದ ದಿವಸ, ಮಂಗಳವಾರದ ದಿವಸ ಆಯಾ ಗ್ರಹಗಳ ಪ್ರತಿಫಲನದ ಬೆಳಕು ಇಲ್ಲಿಗೆ ಭಾನುವಾರದ ದಿವಸ ನೇರವಾಗಿ ಬೆಳಕು ಭೂಮಿಗೆ ಬರುತ್ತೆ. ಯಾವ ಗ್ರಹದ ಪ್ರತಿಫಲನ ಅಲ್ಲೇ ಅಲ್ಲ. ಸೋಮವಾರದ ದಿವಸ ಚಂದ್ರನ ಪ್ರತಿಫಲನ ಮೊದಲನೇ ಕಿರಣ ಈ ಭೂಮಿಗೆ ಬೀಳುತ್ತೆ. ಮಂಗಳ ಗ್ರಹದ ಪ್ರತಿಫಲನ ಅದು ಮಂಗಳವಾರದ ದಿವಸ ಬೀಳುತ್ತೆ. ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮೇಲೇನೆ ನಮ್ಮ ವಾರಗಳ ವಿಷಯ ಕಂಡ್ರಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಲ್ಲಿ 8-9 ದಿನಗಳಾಗಿಲ್ಲ, ಅಲ್ಲೂ ವಾರಗಳು 7. ಆಲ್ಜಿಬ್ರಾ ಅರೇಬಿಯನ್ ಕಳಿಸಿದ್ರು ಅಂತ ಹೇಳಿದ್ರು. ಮೊನ್ನೆ ತನಕ ಭಾರತದ ನೀರು ಕಳಿಸಬೇಕಿತ್ತು. ಭಾರತದ ರೂಪಾಯಿ ಅಲ್ಲಿಯ ಕರೆನ್ಸಿ ಆಗಿತ್ತು. ಗಣಿತ ಅರೇಬಿಯನ್ ಕಳಿಸಿದ್ರು, ಗಣಿತ ಗ್ರೀಕರು ಕಳಿಸಿದ್ರು. ಎಂಥ ಹುಚ್ಚು ಸಂಗತಿಗಳನ್ನ ನಮ್ಮ ತಲೆಯಲ್ಲಿ ತುಂಬಿದ್ರು ಅಂತಂದ್ರೆ ನಮಗೆ ಏನಿಲ್ಲ. ನಾವು ಬಡಪಾಯಿಗಳು, ನಾವು ದಡ್ಡರು, ನಾವು ಮೂಢನಂಬಿಕೆಗಳ ದೇಶ ಆಗಿತ್ತು, ನಾವು ಹಿಂದುಳಿದವರಾಗಿದ್ವಿ. ಇವತ್ತು ಕೂಡ ಎಷ್ಟೋ ಜನರಿಗೆ ಅದೇ ಸ್ವಭಾವನೆ ಇದೆ. ಹಿಂದುಳಿದವರು ಅಂತ ಹೇಳ್ಕೊಳ್ಳಿಕ್ಕೇನೆ ಭಾರಿ ಒಂದು ರೀತಿಯ ಹೆಮ್ಮೆ. ನಾವು ಜಗತ್ತಿನ ಮೆಟ್ಟಿ ನಿಂತಿರತಕ್ಕಂತಹ ಸಮುದಾಯ ಅಂತ ಆ ಒಂದು ಆತ್ಮವಿಶ್ವಾಸದ ಧ್ವನಿ ಇವತ್ತು ಕೂಡ ನಮ್ಗೆ ಬರ್ತಾ ಇಲ್ಲ. ಕಾರಣ ಕಳೆದ 100 ವರ್ಷಗಳ ಗುಲಾಮಿ ಶಿಕ್ಷಣದ ಪರಿಣಾಮ. ಯುರೋಪಿಯನ್ ವಿದ್ವಾಂಸರು ಬರೀತಾರೆ, ಹೋಗಿ ಬಾಕಿ ವಿದ್ವಾಂಸರು ಬಿಡ್ಲಿ. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ E=mc². ಅದನ್ನು ಕೊಟ್ಟಿರ್ತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ನಾನೇನಾದ್ರೂ ಗಣಿತದ ಸಂಶೋಧನೆ ಮಾಡಿದ್ದಿದ್ರೆ, ವೈಜ್ಞಾನಿಕ ಸಂಶೋಧನೆ ಮಾಡಿದ್ದಿದ್ರೆ ಅದಕ್ಕೆ ಭಾರತ ಕಾರಣ ಅಂತ ಹೇಳ್ತಾನೆ. ಆದ್ರೆ ಮೈಮರವು ಬೇರೆಯವರನ್ನೇ ಶ್ರೇಷ್ಠ ಅಂತಕ್ಕಂಥ ಹುಚ್ಚು ವ್ಯಾಮೋಹ. ಇದರ ಪರಿಣಾಮವಾಗಿ ನಾವು ಸಾಯ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಬಂದ ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಪ್ಸ್ ನಿಲ್ಲಿಸಬೇಕು ಅಂತ. ಅವತ್ತು ಅನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು
ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ದೇವೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೇವೆ. ಕೆಲವರು ಇನ್ನೂ ಕೂಡ ಹಲುತ್ತಾ ಇದ್ದಾರೆ. RSS ಮಟ್ಟ ಹೋದ್ವಿ, RSS ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ. ಮನೆಯಲ್ಲಿರೋ ಕೋಳಿ ಹೇಳ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗುತ್ತೆ, ಇಲ್ಲಾಂದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ ಇದೆಯಾ ಇವತ್ತು RSS ನಿಲ್ಲಿಸೋದು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂತಹ ಧಾರ್ಷ್ಟ್ಯ ಖಂಡಿತವಾಗಿಲ್ಲ, ಖಂಡಿತವಾಗಿಲ್ಲ. ನಾವಾಗಿ ಎದ್ದು ನಿಂತ್ಕೊಂತ ಇದ್ದೀವಿ, ನಾವಾಗಿ ಎದ್ದು ನಿಂತ್ಕೊಂತ ಇದ್ದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದ್ದೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಲಾಚ ಪೃಥ್ವಿ. ಎಲ್ಲಿ ಬಲ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನು ಕೊಡೋದಿಲ್ಲ, ಆನೆಯನ್ನು ಕೊಡೋದಿಲ್ಲ, ಸಿಂಹವನ್ನ ಕೊಡೋದೇನೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕಃ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವರು ಯಾವತ್ತೂ ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಬುಡದಲ್ಲಿ ಬಂದು ನಿಂತ್ಕೊಳ್ತಾರೆ. ಶಕ್ತಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡಬೇಕು. ನಾವು ನಮ್ಮಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಯಾವತ್ತೂ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವೇ ಆಗಿರಲಿಲ್ಲ. ಯಾರಾದರೂ ಪಂಡಿತರಿದ್ರೆ ನನ್ನ ಎದುರುಗಡೆ ಬರಬೇಕು. ಜಗತ್ತಿನ ಯಾವುದೇ ಗ್ರಂಥಗಳಲ್ಲಿ, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. ಎಲ್ಲೋ ನದಿ ಹರಿಬೇಕಾದ್ರೆ ಕೆಲವೊಂದ್ಸರಿ ಕೊಳಕು ಅದು ಇದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಅದನ್ನು ಕ್ಲೀನ್ ಮಾಡ್ಕೊಂಡು, ಇದು ನಮ್ಮ ಧರ್ಮ, ಇದು ನಮ್ಮ ಜವಾಬ್ದಾರಿ. ಮನೆಯಲ್ಲಿ ನೀವು ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಾತ್ರೂಮ್ ಅನ್ನು ಮಾತ್ರ ದಿವಸನೂ ಕ್ಲೀನ್ ಮಾಡಬೇಕು. ದೇವರ ಕೋಣೆಯನ್ನು ದಿವಸ ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಗೆ ಏನು ತೊಂದರೆ ಆಗುವುದಿಲ್ಲ. ಆದ್ರೆ ಬಾತ್ರೂಮ್ ಅನ್ನು ಕ್ಲೀನ್ ಮಾಡಿದ್ರೆ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಸಮಾಜವೇ ಹೀಗೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡ್ತಾ ಹೋಗಿ, ಮಧ್ಯದಲ್ಲಿ ಕೆಲವು ಮಂದಿ ಇರ್ತಾರೆ, ಕಟ್ಟರು ಬಿಡುತ್ತಾ ಇರ್ತಾರೆ. ಅಲ್ಲಿ ಓರೆಕೋರೆಗಳನ್ನೇ, ಸಂಧಿ ಗೊಂದಲದ ದಾರಿಯನ್ನೇ ಹುಡುಕ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸು ವಿಕಾರಗಳತ್ತನೇ ತಿರುಗುತ್ತೆ. ಹೆದ್ದಾರಿಯಲ್ಲಿ ಹೋಗಬೇಕು ಅಂತ ಎಷ್ಟೋ ಸರಿ ಅನಿಸೋದೇನೇ ಇಲ್ಲ. ಮತ್ತೊಂದು ಸಣ್ಣ ಕಟ್ಟು ಹುಟ್ಟಿದ್ರೆ ಅದನ್ನೇ ತಗೊಂಡು ಹೋಗೋಣ ಅಂತ ಅನ್ಸುತ್ತೆ. ಇದು ಮನುಷ್ಯನ ಸ್ವಭಾವ. ಹೆದ್ದಾರಿ ಇಲ್ಲ ಅಂತಾರೆ, ಹೆದ್ದಾರಿ ಇದೆ, ಆದ್ರೆ ಹೆದ್ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರೆ ಯಾಕೆ ಸ್ವಲ್ಪ ಸುತ್ತಾಗತ್ತೆ, ಅದಕ್ಕೋಸ್ಕರ ಇಲ್ಲೇ ಹೋಗೋಣ. ಇಂತಹ ಸಣ್ಣ ಪುಟ್ಟ ಓರೆಕೋರೆಗಳನ್ನ ನಾವು ತಿದ್ದುಕೊಳ್ಳೇಬೇಕು. ಎಷ್ಟೋ ಸರಿ ನೋಡ್ತೀವಿ ನಾವು, ಜಾತಿಯ ಸಮಾವೇಶ ನಡೆಯುತ್ತೆ. ಎಲ್ಲ ಜಾತಿಗಳಲ್ಲಿ ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸ್ವಾಮಿ, ನನ್ನನ್ನು ನೀವು ತಪ್ಪು ಅಂತ ಹೇಳಿ ತೊಂದರೆ ಇಲ್ಲ, ನನಗೆ ಬೇಸರವೇ ಇಲ್ಲ. ನಮ್ಮ ಸಮಾಜದ ಸಮಾವೇಶಗಳಲ್ಲಿ ಬೇರೆ ಸಮಾಜದ ಪ್ರತಿಭೆಗಳನ್ನು ಕರೆದು ಗೌರವ ಕೊಡ್ತೀವ, ಆಗ ನಿಮ್ಮ ಸಮಾಜಕ್ಕೂ ಧನ್ಯತೆ.
ನಮ್ಮ ಸಮಾಜದವ್ರನ್ನ ಬೇರೆ ಸಮಾಜದವ್ರು ಕರೆದ್ರು, ಆ ಸಮಾಜದವ್ರು ಮತ್ತೊಂದು ಸಮಾಜದವ್ರನ್ನ ಕರೆದ್ರು. ಅದೊಂದು ನಿತ್ಯೋತ್ಸವ ಆಗತ್ತೆ ಕಣ್ರಿ, ನಿತ್ಯೋತ್ಸವ ಆಗುತ್ತೆ. ನನ್ನ ಮನೆ ಜನರನ್ನ ನಾನೇ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ ಅಥವಾ ಬೇರೆಯವರನ್ನ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ? ನನ್ನ ಮನೆಯಲ್ಲಿ ನಾನೇ 4 ಜನ ಸೇರಿಕೊಂಡು ಹಬ್ಬ ಮಾಡೋದು ಒಳ್ಳೇದು ಅಥವಾ ಊರಿನ ಜನ ಎಲ್ಲ ಸೇರಿಕೊಂಡು ಹಬ್ಬ ಮಾಡೋದು ಒಳ್ಳೇದು? ಯಾವುದರಲ್ಲಿ ತೃಪ್ತಿ ಇದೆ? ಹೌದು, ಎಲ್ಲರಿಗೂ ಬೇಕು ಜಾತಿ, ಇರ್ಲಿ, ಅವರವ್ರ ಪಾಡಿಗೆ ಅದರಲ್ಲಿ ಇರಲಿ. ಆದ್ರೆ ಸಮಾಜದ ಅಭಿವ್ಯಕ್ತತೆಯ ಸಮಯ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪ ಮಾಡಬೇಕಾದಂಥವ್ರು ಯಾರು? ಇದು ಯೋಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ ತರ ವೇದಿಕೆಗಳಲ್ಲಿ ಹೌದು ಹೌದು ಅಂತ ತಲೆಯಲ್ಲಿ ಹಾಕ್ಸ್ಬಿಡ್ತೀವಿ, ಆದ್ರೆ ಅಲ್ಲಿ ಹೋದ ತಕ್ಷಣವೇ ಜಾತಿಯ ಹುಳ ತಲೆಯಲ್ಲಿ ಚಿಂತನೆ ಇರುತ್ತೆ. ಬಹುತೇಕ ಅದಕ್ಕಿಂತಲೂ ವಿಷದ ಚಿಂತನೆ ಮತ್ತೊಂದು ಯಾವುದೂ ಇರಲಿಕ್ಕೆ, ಅದಕ್ಕಿಂತಲೂ ದೊಡ್ಡ ಅಪಾಯ ಮಾತು ಯಾವುದು ಕೂಡ ಇರಲಿಕ್ಕಿಲ್ಲ. ನಮ್ಮನ್ನ ಕೊಂದಿದ್ದು ಇದೇ ರೀತಿಯ ಸಣ್ಣ ಸಣ್ಣ ಯೋಚನೆಗಳೇ. ಮುಸಲ್ಮಾನರು ನಮ್ಮನ್ನು ಏನೂ ಮಾಡ್ಲಿಕ್ಕಾಗಿರಲಿಲ್ಲ, ಕ್ರಿಶ್ಚಿಯನ್ರು ಕೂಡ ನಮ್ಮನ್ನು ಏನೂ ಮಾಡ್ಲಿಕ್ಕಾಗಿರಲಿಲ್ಲ. ಆದ್ರೆ ಜಯಚಂದ್ರನೇ ನಮ್ಮ ಸಮಾಜವನ್ನು ಒಡೆದದ್ದು, ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನು ಸೋಲಿಸಿದ್ದು, ಠಾಕರೆ ಬ್ರಿಟಿಷ್ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. ಜಯಚಂದ್ರ ಸೋಲಿಸಿದ, ಮುಸಲ್ಮಾನರು ನಮ್ಮನ್ನ ಸೋಲಿಸಿಲ್ಲ. ನಮಗೆ ಕನ್ನ ಹೊಡೆದಿರ್ತಕ್ಕಂಥವ್ರು ನಮ್ಮವರೇ. ಖಂಡಿತವಾಗಿ ಆ ಜಯಚಂದ್ರನ ಪರಂಪರೆ ನಮ್ದು ಆಗಬಾರದು. ರಾಣಾ ಪ್ರತಾಪನ ಪರಂಪರೆ ಆಗಬೇಕು, ಶಿವಾಜಿಯ ಪರಂಪರೆ ಆಗಬೇಕು, ಲಲಿತಾದಿತ್ಯನ ಪರಂಪರೆ ಆಗಬೇಕು, ಛತ್ರಸಾಲನ ಪರಂಪರೆ ಆಗಬೇಕು, ವಿಜಯನಗರದ ಸಾಮ್ರಾಜ್ಯದ ಪರಂಪರೆ ನಮ್ಮದಾಗಬೇಕು. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಂಡು ನಾವು ಬಲಶಾಲಿಯಾಗಿ ನಿಂತಿದ್ರೆ, ಇತಿಹಾಸದ ಪುಟಗಳಲ್ಲಿ ನಮ್ಮತನವನ್ನು ಶೋಧನೆ ಮಾಡತಕ್ಕಂತಹ ಶೋಧಕ ಮನೋವೃತ್ತಿ ನಮಗೆ ಬೆಳೆದ್ರೆ, ಬಹುತೇಕ ಇಲ್ಲಿಯೇ ಭಾರತವನ್ನ ತಡೆದು ನಿಲ್ಲಿಸಲಿಕ್ಕೆ ಮತ್ತೆ ಯಾರಕ್ಕೂ ಸಾಧ್ಯ ಇಲ್ಲ. ಆಫ್ರಿಕಾದ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಇತ್ತೀಚೆಗೆ, ಭಾರತ ಬಲಶಾಲಿ ಆದ್ರೆ ಜಗತ್ತು ಬಲಶಾಲಿ ಆಗತ್ತೆ. ಭಾರತವನ್ನ ಒಪ್ಪಿಕೊಂಡ್ರೆ ಕೇವಲ ಭಾರತ ಮಾತ್ರ ಬೆಳೆಯೋದಿಲ್ಲ, ಬದಲಾಗಿ ಜಗತ್ತನ್ನ ಬೆಳೆಸುತ್ತೆ. ಇದನ್ನ ಬೇರೆಯವರು ಹೇಳ್ತಾ ಇದ್ದಾರೆ, ನಾವಲ್ಲ. ಏನೋ ಬೇರೆ ಬೇರೆ ಕಾರಣಗಳಿಂದ ಜಗತ್ತು ಅಮೆರಿಕಾದ ಕಡೆ ವಾಲ್ಬಿಟ್ಟಿದೆ, ಅಥವಾ ಮತ್ತಾವುದೋ ಕೆಲವೊಂದು ಕಾರಣಗಳಿಂದ. ಯಾಕೆ? ಒಂದು ಸರಿಯಾದಂತಹ ಆರೋಗ್ಯಕರವಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಕೇಂದ್ರ ಅವರಿಗೆ ಇರಲೇ ಇಲ್ಲ. ಅನ್ಯಾಯ ಮಾಡ್ತಾ ಇದ್ರು ಕೂಡ ಅವರನ್ನೇ ಒಪ್ಕೊಂಡಿದ್ರು, ಅವರನ್ನ ತುಳಿಸ್ಕೊಂಡಿದ್ರು. ಇವತ್ತು ಭಾರತ ಎದ್ದು ನಿಲ್ತಾ ಇದೆ, ಅದಕ್ಕೆ ಒಬ್ಬೊಬ್ಬರೇ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಭಾರತ ಬಲಶಾಲಿ ಆದ್ರೆ ಜಗತ್ತಿಗೆ ಅಪಾಯ ಇಲ್ಲ, ಜಗತ್ತಿಗೆ ಸುಖ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದ್ರೆ ಭಾರತದಿಂದ ಮಾತ್ರ ಅಂತ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ಡಿಬೇಟ್ ನಡೆಯಿತು, ನೀವು ನೋಡಿರ್ಬೋದು. ಕಪಿಲ್ ಸಿಬಲ್ ಮತ್ತು ಶಶಿ ತರೂರ್, ಬಿಜೆಪಿಯವರಿಂದ ಹೇಳ್ತಾ ಇದ್ರು. ಶಶಿ ತರೂರ್ ಮತ್ತು ಕಪಿಲ್ ಸಿಬಲ್ ಇಬ್ರು ಕೂಡ ಡಿಬೇಟ್ ಮಾಡ್ತಾ ಇದ್ದಾರೆ. ಮಾತಾಡ್ತಾ ಸೆಕ್ಯುಲರಿಸಂ ಬಗ್ಗೆ ಕಪಿಲ್ ಸಿಬಲ್ ಪ್ರಶ್ನೆ ಕೇಳಿದ್ರು ಶಶಿ ತರೂರ್ ಹತ್ರ. ತುಂಬಾ ಸುಂದರವಾಗಿ ಉತ್ತರವನ್ನು ಕೊಟ್ಟರು ಶಶಿ ತರೂರ್. ನಾವು ಇವತ್ತು ಸೆಕ್ಯುಲರ್ ಅಂತ ನಾವು ಭಾವಿಸಿದ್ರೆ ಅದಕ್ಕೆ ಇಲ್ಲಿನ ಹಿಂದೂ ಸಮಾಜ ಕಾರಣ ಅಂತ, ಹಿಂದುತ್ವ ಕಾರಣ ಅಂತ. ಹಿಂದುತ್ವ ಅಂತಂದ್ರೆ ಸೆಕ್ಯುಲರೇ ಕಂಡ್ರಿ. ಹಿಂದೂಗಳಿಗಿಂತ ದೊಡ್ಡ ಸೆಕ್ಯುಲರ್ ಮತ್ತೆ ಯಾವ್ದಿದ್ದಾರೆ? ಕ್ರಿಶ್ಚಿಯನ್ರು ಈ ದೇಶಕ್ಕೆ ಬಂದಾಗ, ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ ಈ ದೇಶದ ಇವತ್ತಿನ ಕಾನೂನು ಇರಲಿಲ್ಲ. ಸೆಕ್ಯುಲರ್ನ ಒಡೆದ ತುತ್ತೂರಿ ಮುಟ್ಟಕ್ಕಂಥವ್ರು ಯಾರು ಇರಲಿಲ್ಲ. ಅವರಿಗೆ ಮೊಟ್ಟ ಮೊದಲ ಮಸೀದಿಯನ್ನು ಕಟ್ಟಿಸಿಕೊಟ್ಟಿದ್ಯಾರು? ಮೊಟ್ಟ ಮೊದಲ ಚರ್ಚನ್ನ ಕಟ್ಟಿಸಿಕೊಟ್ಟಿದ್ಯಾರು? ಸೆಕ್ಯುಲರ್ ಬಗ್ಗೆ ಹಿಂದೂಗಳಿಗೆ ಹೇಳ್ತೀರಿ ನೀವು ಕಥೆಯನ್ನ. ಅವತ್ತು ನಿಮ್ಮ ಕಾನೂನಿನ ಪುಸ್ತಕ ಇರಲಿಲ್ಲ ಕಣ್ರಿ. ಅವತ್ತು ಯಾರು ಕೂಡ ಸೆಕ್ಯುಲರ್ ಪಾಠ ಮಾಡುವಂಥವ್ರು ಯಾರು ಇರಲಿಲ್ಲ. ಆದ್ರೆ ಅವರನ್ನ ಕರೆದು ನಾವು ಇಲ್ಲಿ ಮಸೀದಿಯನ್ನ ಕಟ್ಕೊಟ್ವಿ, ಚರ್ಚನ್ನ ಕಟ್ಕೊಟ್ವಿ. ಇದು ಹಿಂದುತ್ವ, ಇದು ಜಾತ್ಯಾತೀತತೆ.
ಎಲ್ಲಿ ಹಿಂದೂ ಗಟ್ಟಿಯಾಗಿನೋ ಅಲ್ಲಿ ಜಾತ್ಯತೀತತೆ ಇರುತ್ತೆ, ಎಲ್ಲಿ ಹಿಂದೂ ದುರ್ಬಲ ಆಗ್ತಾನೋ ಜಾತ್ಯತೀತತೆ ಹೆಸರಿಗೆ ಮಾತ್ರ. ಕಾಶ್ಮೀರದ ಕಣಿವೆಯಲ್ಲಿ ಜಾತ್ಯತೀತತೆ ಎಲ್ಲಿದೆ ಕಾಣ್ರಿ? ಅಲ್ಲಿ ಹೋಗಿ ನಿಮ್ಮ ಡೊಂಗರ ಬಳಿ ನೋಡೋಣ. ಕಾಶ್ಮೀರದ ಕಣಿವೆಯಲ್ಲಿ ಇಲ್ಲಿ ಬರ್ಕೊಂಡು ಹಿಂದೂಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ನಮ್ಮ ಸಮಾಜವನ್ನು ಒಡೆಯಲಿಕ್ಕೋಸ್ಕರ, ನಮ್ಮ ಸಮಾಜದ ಜನರ ತಲೆಯಲ್ಲಿ ಬೇಡದ ವಿಚಾರಗಳನ್ನು ತುರುಕಲಿಕ್ಕೋಸ್ಕರ ಸೆಕ್ಯುಲರಿಸಮ್ ತುತ್ತೂರಿ ಹೋಗ್ತೀರಿ. ಅಲ್ಲಿ ಹೋಗ್ರಿ ಹೇಳ್ರಿ, ಪಾಕಿಸ್ತಾನಕ್ಕೆ ಹೋಗ್ರಿ ಹೇಳ್ರಿ, ಡೆಲಿಗೇಷನ್ ತಗೊಂಡು ಹೋಗ್ರಿ, ಸೆಕ್ಯುಲರಿಸಮ್ ಡೆಲಿಗೇಷನ್ ತಗೊಂಡು ಹೋಗ್ರಿ, ಅಲ್ಲಿ ಹೇಳ್ರಿ. ಬಾಂಗ್ಲಾದೇಶದಲ್ಲಿ ಮೊನ್ನೆ ಹಿಂದೂಗಳನ್ನ ಜೀವಂತವಾಗಿ ಬೇಯಿಸಿಕೊಂಡ್ರಲ್ಲ, ಅಲ್ಲಿ ಹೋಗ್ರಿ ಹೇಳ್ರಿ ನೋಡೋಣ. ನಿಮ್ಮ ಜಾತ್ಯತೀತದ ತುತ್ತೂರಿಯನ್ನು ಎಷ್ಟು ಮಂದಿ ಕೇಳ್ತಾರೆ ಅಂತ ಗೊತ್ತಾಗತ್ತೆ. ಹಿಂದೂಗಳು ನಾವು ಜೀವಂತವಾಗಿದ್ರೆ ಮಾತ್ರ ಈ ದೇಶದಲ್ಲಿ, ಈ ನೆಲದಲ್ಲಿ ಜಾತ್ಯತೀತತೆ ಇರುತ್ತೆ. ಹಿಂದುತ್ವ ಅಂತಂದ್ರೆ ಜಾತ್ಯತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಮ್. ನಮಗೆ ಬೇರೆ ಪಾಠ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ಆದ್ರೆ ಅವರು ಒಂದಾಗಿ ನಮ್ಮ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನು ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನು ತಲೆ ಮೇಲೆ ಹೇರಿದ್ದು ಅವರು. ಮೊನ್ನೆ ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು, ಇಸ್ಲಾಂ ಅಂತ ಅಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ. ಶಾಂತಿ ಎಲ್ಲಿದೆ ಅಲ್ಲಿ ಅಂತ. ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಂಡ್ರಿ, ಇವಲ್ಲ ಜಗತ್ತನ್ನು ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೆ ಅನಿಸ್ತಾ ಇದೆ, ಯುರೋಪಿಗೆ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಂಡ್ರಿ, ಅಲ್ಲೆಲ್ಲ ಹೋಗಿ ಆ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಹಿಂದೂಗಳೇ. ನಮ್ಮ ಹಿಂದೂ ಡಾಕ್ಟರ್ಗಳು ಹೋದ್ರು, ಹಿಂದೂ ಟೆಕ್ನಿಷಿಯನ್ಸ್ ಹೋದ್ರು, ನಮ್ಮ ಹಿಂದೂ ಅಕಾಡೆಮಿಷಿಯನ್ಸ್ ಹೋದ್ರು, ಅವರೇನೇ ಆ ದೇಶವನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುಗ್ಧವಾದ ಅಂತ ಹೇಳಿಲ್ಲ, ಆ ದೇಶವನ್ನ ಕಟ್ಟಿದ್ರು. ಅವರು ವಾಸಿಸ್ತಾ ಇರತಕ್ಕಂತಹ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ಟರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಡ್ತಿಲ್ಲ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮಗದನ್ನ ಹೇಳಿಕೊಟ್ಟಿದೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವರಲ್ಲ. ಚಾರ್ವಾಕರನ್ನು ಗೌರವಿಸಿದ್ದೀವಿ, ಎಲ್ಲರನ್ನೂ ಕೂಡ ಗೌರವಿಸಿದ್ದೀವಿ. ಇತ್ತೀಚೆಗೆ ಬ್ರಾಹ್ಮಣವಾದ ಮತ್ತು ಮನುವಾದದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೆದಿದೆ, ಟಿವಿಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ. ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಮನುಸ್ಮೃತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಗೊತ್ತಿಲ್ಲದೆ ಒದರಾಡ್ತಕ್ಕಂಥ ಜನಗಳೇ ಜಾಸ್ತಿ. ನಮ್ಮ ದೇಶದ ಋಷಿ ಪರಂಪರೆ ಏನಿದೆ ಅದು ವಸಿಷ್ಠರಾದಿಯಾಗಿ, ಋಷಿ ಪರಂಪರೆ ಏನಿದೆ 190 ಜನ ಅವ್ರು ಯಾರು ಬ್ರಾಹ್ಮಣರಲ್ಲ, ಅವರೆಲ್ಲರೂ ಕೂಡ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥವ್ರು. ನಮಗೆ ಇವತ್ತು ಯಾರ್ದೋ ಫೋಟೋ ಕಾಣುತ್ತೆ ನಮ್ಮ ಸಮಾಜದ ಪ್ರಮುಖರು ಅಂತ, ಆದ್ರೆ ಈ ದೇಶಕ್ಕೆ, ಈ ಜಗತ್ತಿಗೆ ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥ ವ್ಯಾಸರು ಮೀನುಗಾರನ ಮಗ. ವ್ಯಾಸ ಬೋಯಿತಿಯ ಮಗ ಅಂತ ಬಸವಣ್ಣನವರೇ ಹೇಳ್ತಾರೆ. ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥವ್ರು ವ್ಯಾಸ ಮೀನುಗಾರನ ಮಗ.
ವಸಿಷ್ಠ ಯಾರೇ ಆದರೂ ಕೂಡ ಯಾರೇ ಋಷಿಮುನಿಗಳು ತಪಸ್ಸು ಮಾಡಿ ಅವರಿಗೆ ಬ್ರಹ್ಮರ್ಷಿ ಅಂತ ಬಿರುದನ್ನ ಪಡ್ಕೋಬೇಕು ಅಂತಂದ್ರೆ ವಸಿಷ್ಠರ ಹತ್ರ ಹೋಗ್ಬೇಕಿತ್ತು. ವಸಿಷ್ಠ ವೇಶ್ಯೆಯ ಮಗ, ಜಾತಿಯೇ ಗೊತ್ತಿರಲಿಲ್ಲ. ಅವರ ಹೆಂಡತಿ ಅರುಂಧತಿ ಮಾದಿಗರ ಹೆಣ್ಣು ಮಗಳು. ಇವತ್ತು ಕೂಡ ಮದುವೆಯಾದ ನಂತರ ಅರುಂಧತಿ ವಸಿಷ್ಠ ನಕ್ಷತ್ರವನ್ನ ಎಷ್ಟೋ ಮನೆಗಳಲ್ಲಿ ತೋರಿಸ್ತಾರೆ, ಸಂಪ್ರದಾಯ ಇದೆ. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಅಂತ ಬರುತ್ತೆ, ಒಂದು ಭಾಗ ಬರುತ್ತೆ. ಆ ಐತರೇಯ ಮಹರ್ಷಿ ಆತ ಅತ್ಯಂತ, ನೀವು ಕೆಳಗಡೆಯಿಂದ ಕೆಳಗಡೆ ಹೇಳ್ತಕ್ಕಂಥ ಜಾತಿಯಿಂದ ಬಂದಿರತಕ್ಕಂಥವನು ಐತರೇಯ. ಅವನು ಋಗ್ವೇದದ ಮಂತ್ರಗಳನ್ನ ಕಂಡುಕೊಂಡ ಐತರೇಯ ಬ್ರಾಹ್ಮಣ ಅಂತ ಭಾಗನೇ ಇದೆ. ಗೌತಮ ಮಹರ್ಷಿ ಆತ ಕುಂಬಾರನ ಮಗ. ಋಷ್ಯಶೃಂಗ ಮಹರ್ಷಿ ಆತ ಜಿಂಕೆಯನ್ನು ಬೇಟೆಯಾಡ್ತಕ್ಕಂಥ, ಜಿಂಕೆಯನ್ನು ಹಿಡಿತಾ ಇರ್ತಕ್ಕಂಥವರ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥವನು. ಸತ್ಯಕಾಮ ಜಾಬಾಲ ಅತ್ಯಂತ ದೊಡ್ಡ ಮಂತ್ರದೃಷ್ಟಾರ. ಅವರಿಗೆ ಅಪ್ಪ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ಕೂಡ ತುಂಬಾ ಜನ ಕೇಳ್ತಾರೆ. ಸತ್ಯಕಾಮ ಜಾಬಾಲನ ಬಗ್ಗೆ ಒಂದು ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆ ಇದೆ. ಆತ ಸುಮ್ಮನೆ ಹೋಗ್ತಾನೆ, ದಾರಿ ಮೇಲೆ ಒಂದು ಗುರುಕುಲ ಕಾಣುತ್ತೆ, ಅಲ್ಲಿ ಹೋಗಿ ಕುತ್ಕೊಂತಾನೆ. ಅವನಿಗೆ ಖುಷಿ ಆಗುತ್ತೆ. ಅಲ್ಲಿನ ವೇದ ಘೋಷಗಳು, ಅಲ್ಲಿನ ಕಲಿಕೆ ತನಗೆ ಓದಬೇಕು ಅಂತ ಅನ್ಸತ್ತೆ. ಗುರುಗಳ ಹತ್ರ ಹೋಗ್ತಾನೆ, ತಾನಿಲ್ಲಿ ಕಲಿಬಹುದಾ ಅಂತ. ಆಗ ಗುರುಗಳು ಕೇಳ್ತಾರೆ, ನಿಮ್ದು ಯಾವ್ದಪ್ಪ ಗೋತ್ರ ಅಂತ. ಅವನಿಗೆ ಗೋತ್ರ ಗೊತ್ತಿರುವುದಿಲ್ಲ. ಅವನು ಸೀದಾ ಅಮ್ಮನ ಹತ್ರ ಬರ್ತಾನೆ. ಅಮ್ಮ, ಈ ತರ ಗುರುಗಳು ಹೇಳಿದ್ದಾರೆ, ನನ್ನ ಗೋತ್ರ ಯಾವುದು, ನಾನು ಕಲಿಬೇಕು ಅಲ್ಲಿ ಅಂತ. ತಾಯಿ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾಳೆ, ಮಗನೇ, ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ. ಹೋಗು ಗುರುಗಳ ಹತ್ರ ಇದನ್ನೇ ಹೇಳಿ ನೀನು ಅಂತ. ನಾನು ಮನೆಯಲ್ಲಿ ಬೇರೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀನು ಹುಟ್ಟಿದ್ಯಾ, ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ, ಹೋಗು ಗುರುಗಳ ಹತ್ರ ಹೇಳ್ಕೊ ಅಂತ. ಅವನು ಹೋಗಿ ಆ ಗುರುಗಳ ಹತ್ರ ಅದನ್ನೇ ಹೇಳ್ತಾನೆ. ಆ ಗುರುಗಳಿಗೆ ಇಷ್ಟು ಸಂತೋಷ ಆಗತ್ತೆ. ತಾಯಿಯ ಹೆಸರೇ ನಿನ್ನ ಗೋತ್ರ, ಮತ್ತೆ ಯಾವುದು ನಿನ್ನ ಗೋತ್ರ ಅಲ್ಲ, ನಿನ್ನದು ಜಾಬಾಲ ಗೋತ್ರ ಅಂತ ಕರೀತಾರೆ. ಆತ ಒಬ್ಬ ದೊಡ್ಡ ಮಹರ್ಷಿ ಆಗ್ತಾನೆ. ಸತ್ಯಕಾಮ ಜಾಬಾಲ ಮಹಾನ್ ತಪಸ್ವಿ. ಅವನಿಗೆ ಹುಟ್ಟೆ ಗೊತ್ತಿಲ್ಲ. ಜಾತಿಯಿಂದ ನಮ್ಮಲ್ಲಿ ಯಾರನ್ನು ಗುರುತಿಸಲಿಲ್ಲ ಕಣ್ರಿ, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ ನಾವು, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ. ಇದಕ್ಕೂ ಹೊರತಾಗಿ ಜಾತಿಯ ಕನ್ನಡಕ ಹಾಕೊಂಡು ನೋಡ್ತಕ್ಕಂಥ ರೋಗಿಗಳಿದ್ರೆ ಅದು ಭಗವಂತನ ಶಾಪ ಅಂತಾನೆ ನಾವು ಹೇಳಬೇಕಾಗುತ್ತೆ, ಮತ್ತೇನಿಲ್ಲ. ನೂರಕ್ಕೆ 90% ಋಷಿ ಮುನಿಗಳು ಬ್ರಾಹ್ಮಣರೇ ಅಲ್ಲ. ವಾಲ್ಮೀಕಿ ಎಷ್ಟು, ಆದ್ರೆ ಎಲ್ಲರ ಕೊಳ್ಳುವ ಜಾತಿ. ವಿಶ್ವಾಮಿತ್ರ ಆತ ಬ್ರಾಹ್ಮಣ ಅಲ್ಲ, ಪೂರ್ವಜನ್ಮದ ಗಾದಿ ರಾಜ. ಜಾತಿಗೆ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಬೆಲೆಯೇ ಇರಲಿಲ್ಲ, ಉಲ್ಲೇಖವೂ ಕೂಡ ಇರಲಿಲ್ಲ. ಅದನ್ನ, ಆ ವಿಕಾರವನ್ನ ಹುಟ್ಟು ಹಾಕಿದ್ದು ನಮ್ಮಂಥ ಅತಿ ಬುದ್ಧಿವಂತ. ಅವನು ಮೇಲೆ, ಅವನು ಕೆಳಗಡೆ, ಅವನು ಹಾಗೆ, ಇವನು ಹೀಗೆ ಇಲ್ಲದನ್ನ ನಾವು ಹುಟ್ಟು ಹಾಕಿದ್ದು ನಮ್ಮಂತ ಅತಿ ಬುದ್ಧಿವಂತರು, ಮತ್ತಾರು ಅಲ್ಲ. ಈ ಸಮಾಜ ಅದಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ದಯವಿಟ್ಟು ಸ್ವಾಮಿ ಇದನ್ನ ಓದ್ಕೋಬೇಕು, ತಿಳ್ಕೋಬೇಕು. ನಮ್ಮ ಪರಿಚಯ ನಮಗೆ ಆಗಬೇಕು ಅಂತಂದ್ರೆ ಈ ರೀತಿಯ ಗ್ರಂಥಗಳನ್ನು ಓದಬೇಕು, ಇತಿಹಾಸವನ್ನು ತಿಳ್ಕೋಬೇಕು. ಇತಿಹಾಸದಲ್ಲಿ ಏನ್ ಹೇಳಿದ್ದಾರೆ? ಅಕ್ಬರ್ ಮಹಾಪುರುಷ, ದಂಡೆತ್ತಿ ಬಂದರು, ಸಿಕಂದರ್, ಹಿಂದೂ ಸಮಾವೇಶದ ಈ ಒಂದು ಪರ್ವಕಾಲದಲ್ಲಿ ರಾಜ್ಯದ ಕರೆ ಬಂದಾಗ ಮಾತ್ರ ಅದನ್ನೆಲ್ಲ ಬದಿಗಿಟ್ಟು ನಾನೊಬ್ಬ ಹಿಂದೂ ಅಂತ ಮುಂಗಡೆ ಹೋಗ್ತೇನೆ. ಮನೆಯಲ್ಲಿ ನನ್ನ ಜಾತಿ ಯಾವುದೇ ಇರಲಿ, ಆದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನೊಬ್ಬ ಹಿಂದೂ ಅಷ್ಟೇ, ಮತ್ತೇನು ಗೊತ್ತಿಲ್ಲ ನನಗೆ. ಸಮಾಜದ ಅವಶ್ಯಕತೆ ಬಂದಾಗ ನಾನೊಬ್ಬ ಹಿಂದುವಾಗಿ ಎದ್ದು ನಿಲ್ತೇನೆ. ಈ ಒಂದು ಸಂಕಲ್ಪ ನಮ್ಮ ಸಮಾಜದಲ್ಲಿ ಆಗಬೇಕು. ಆಗ ನೋಡಿ ಈ ಸಮಾಜವನ್ನು ಹಿಡಿದು ನಿಲ್ಲಿಸಲಿಕ್ಕೆ ಮತ್ತೆ ಯಾರ ಹತ್ರ ಆಗಲ್ಲ. ಜಗತ್ತ ಹತ್ರ ಸಾಧ್ಯವೇ ಇಲ್ಲ. ಜಗತ್ತು ಸೋಲನ್ನು ಒಪ್ಕೊಂಡ್ಬಿಡ್ತಾ ಇದೆ.
ನಮಗೆ ನಮ್ಮವರೇ ವಿರೋಧಿಗಳು ಬಿಟ್ಟರೆ ಜಗತ್ತಿನಲ್ಲಿ ನಮ್ಮನ್ನ ಹಿಡಿದು ನಿಲ್ಲಿಸ್ತಕ್ಕಂತಹ ತಾಕತ್ತು ಮತ್ತು ಯಾರಿಗೂ ಕೂಡ ಇದೆ. ಇವತ್ತು ದೀಪಾವಳಿಯನ್ನ ಜಗತ್ತಿನ ಬಹುತೇಕ ಸಂಸತ್ತುಗಳಲ್ಲಿ ಆಚರಣೆ ಮಾಡ್ತಾರೆ. ಗಣಪತಿ ಉತ್ಸವ ಕೇವಲ ನಾವು ಮಾಡೋದಿಲ್ಲ ಕಣ್ರಿ, ಆಫ್ರಿಕನ್ನರ ಆ ಉತ್ಸಾಹವನ್ನು ನೋಡಿದ್ರೆ ಗಣಪತಿ ಉತ್ಸವ ಮಾಡಲಿಕ್ಕೆ ನಮಗೆ ನಾವು ನಿಜಕ್ಕೂ ಹಿಂದೂಸ್ತಾನದಲ್ಲಿದ್ದೀವೋ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಉತ್ಸವವನ್ನು ಆಫ್ರಿಕಾದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಶ್ರೀಕೃಷ್ಣನ ರಥವನ್ನು ನಾವು ಇವತ್ತು ಎಲ್ಲೋ ಒಂದು ಕಡೆ ದೇವಸ್ಥಾನ ಇದ್ದಲ್ಲಿ ಮಾತ್ರ ರಥೋತ್ಸವ ಅಂತ ಮಾಡ್ತೀವಿ. ವರ್ಷ ಪೂರ್ತಿ ರಷ್ಯಾದಲ್ಲಿ ಶ್ರೀಕೃಷ್ಣನ ರಥೋತ್ಸವ ನಡೆಯುತ್ತೆ. ಯುರೋಪದಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳಲ್ಲಿ ನಡೆಯುತ್ತೆ. ವರ್ಷ ಪೂರ್ತಿ ಕೃಷ್ಣನ ರಥೋತ್ಸವ ನಡೆಯುತ್ತೆ. ಜಗತ್ತು ನಮ್ಮನ್ನು ಒಪ್ಕೊಳ್ತಾ ಇದೆ. ಅದಕ್ಕೆ ತಕ್ಕಂತೆ ಎದ್ದು ನಿಂತ್ಕೋಬೇಕು. ಸಂಘ ಬಂದು ಹೇಳ್ತಾ ಇದೆ. ಸಂಘದ ಕಾರ್ಯಕರ್ತರಿಗೆ ಮನೆಗೆ ಬಂದು ಪಾಪ ಅವ್ರಿಗೆ ಏನೋ ಉದ್ಯೋಗ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಎಷ್ಟು ಸರಿ ಮನೆಗೆ ಬರ್ತಾರೆ, ಒಂದು ಪಾಂಪ್ಲೆಟ್ ಕೊಡ್ತಾರೆ, ನಾವೆಲ್ಲ ಹಿಂದೂ ಸಮಾಜ ಅಂತ ಹೇಳ್ತಾರೆ. ಎಷ್ಟೋ ಸಲ ಅತಿ ಬುದ್ಧಿವಂತ ಅನಿಸ್ಬಿಡುತ್ತೆ, ಇವರಿಗೆ ಬೇರೆ ಕೆಲಸ ಇಲ್ವಾ ಅಂತ. ಅಂಥವರೇ ದೇಶ ಕಟ್ಟಿರುವುದು, ಅವರೇ ದೇಶ ಕಟ್ಟಿರುವುದು. ಯಾರು ಕೇಳಿ ಬಿಡ್ಲಿ ಕಳೆದ 100 ವರ್ಷಗಳಿಂದ ಮನೆಗಳಿಗೆ ಹೋಗಿ ಹೇಳ್ತಾ ಬಂದಿರಲ್ಲ, ನೀ ಹಿಂದೂ ಹಿಂದೂ ಸಮಾಜದ ಕಾರ್ಯಕ್ರಮ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರ್ಕೊಂಡ್ ಬಂದಿರಲ್ಲ. ಅವ್ರಿಗೆ ಯಾವ ಅಪೇಕ್ಷೆಯೂ ಇರಲಿಲ್ಲ. ಅವರು ಈ ಸಮಾಜವನ್ನ ಕಟ್ಟಿದ್ದಾರೆ. ಸಮಾಜವನ್ನ ಇವತ್ತು ಈ ಸ್ಥಿತಿಯಲ್ಲಿ ವಿಶ್ವಾಸದಲ್ಲಿ 4 ಜನ ಸೇರಿ ನಾವು ನಮ್ಮ ಬಗ್ಗೆ ಮಾತಾಡ್ತೀವಿ. ಹೆಮ್ಮೆಯಿಂದ ನಾವು ಇವತ್ತು ಹಿಂದುತ್ವದ ಬಗ್ಗೆ ಜಯಘೋಷ ಹಾಕ್ತೀವಿ. ಇದಕ್ಕೆ ಕಾರಣ ಆ ಅದೃಶ್ಯ ಶಕ್ತಿಗಳು ನಿಮ್ಮ ಮನೆಗೆ ಬಂದು ಯಾರು ನಿಮ್ಮನ್ನು ತಿಳಿದು ಹೇಳ್ತಾರಲ್ಲ, ಅವ್ರು ಯಾರು ದೊಡ್ಡ ಲೀಡರ್ಗಳಲ್ಲ, ಯಾರಿಗೂ ದೊಡ್ಡ ಪತಾಕೆಗಳಿಲ್ಲ. ಆದ್ರೆ ಅವರೇ ಈ ಸಮಾಜದಲ್ಲಿ ಬದಲಾವಣೆಯನ್ನು ತಂದರು. ಸಂಘದ 100 ವರ್ಷದ ಈ ಒಂದು ಪರ್ವಕಾಲದಲ್ಲಿ ನಮ್ಮ ಸಮಾಜದ ಹಿಂದಿನ ಇತಿಹಾಸ, ಇವತ್ತಿನ ನಮ್ಮ ಸ್ಥಿತಿ, ಮುಂದಿನ ನಾವು ದಾಪುಗಾಲಿಡಬೇಕಾದಂತಹ ಒಂದು ದಿಕ್ಕು, ಇದನ್ನು ಯೋಚನೆ ಮಾಡೋದು ಒಳ್ಳೆಯದು. ಕಳೆದ 1000 ವರ್ಷದ ಹಿಂದಿನ ಭವಿಷ್ಯ ನಮಗೆ ಆಗ್ಬೇಕು. ಆ ಒಂದು ವೈಭವ ನಮಗೆ ಸಿಗಬೇಕು. ಚೈನಾದಲ್ಲಿ ಶಾವಲಿನ್ ಟೆಂಪಲ್ ಅಂತ ಇದೆ. ಕೇರಳದಿಂದ ಬೋಧಿವರ್ಮ ಹೋದ. ಅಲ್ಲಿ ಆಯುರ್ವೇದವನ್ನು ಹೇಳ್ಕೊಟ್ಟ, ಯುದ್ಧ ಕಲೆಯನ್ನು ಕಲಿಸಿಕೊಟ್ಟ. ಅವನ ಹೆಸರಿನಲ್ಲಿ ಅಲ್ಲೊಂದು ಟೆಂಪಲ್ ಕಟ್ತಾರೆ. ಇವತ್ತು ಜಗತ್ತಿನ ತುಂಬಾ ದೊಡ್ಡ ಆಕರ್ಷಣೀಯ ಕೇಂದ್ರ ಶಾವಲಿನ್ ಟೆಂಪಲ್. ಚೈನಾದಲ್ಲಿ ನಾಗರಿಕತೆಯನ್ನು ಹೇಳಿಕೊಟ್ಟಿದ್ದು ಭಾರತ. ಸರ್ಕಾರ ಹೇಗೆ ಬೇಕಾದ್ರೂ ಇರಲಿ, ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಕೆಲವೊಂದು ಮಾಡ್ತಾರೆ. ಆದ್ರೆ ಚೈನಾದ ಜನ ಭಾರತದವರನ್ನ ಕೊಡೋ ಗೌರವ ನೋಡಿದ್ರೆ ನಿಜಕ್ಕೂ ಕೂಡ ನಾವು ಯಾರೇ ಬೇಕಾದ್ರೂ ಹೋಗ್ಲಿ, ಸಾಮಾನ್ಯ ಜನ ನೀವು ಹಳ್ಳಿಗಳಿಗೆ ಹೋಗಿ, ನಗರಗಳಿಗೆ ಹೋಗ್ಬೇಡ್ರಿ. ಸೋಕಾಲ್ಡ್ ಎಜುಕೇಟೆಡ್ ಜನ ಅವರು ಕೆಲವೊಂದು ಸಲ ಮನುಷ್ಯರ ತರ ಇರ್ತಾರೆ ಅಷ್ಟೇ. ಸೋಕಾಲ್ಡ್ ಎಜುಕೇಟೆಡ್ ಜನ ಮನುಷ್ಯರ ತರ ಅವರು ಡ್ರೆಸ್ ಹಾಕೊಂಡಿರ್ತಾರೆ. ಅವ್ರು ನಮ್ಮ ಹೃದಯದಲ್ಲಿ ಮನುಷ್ಯತ್ವ ಇದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಕ್ಯಾಲ್ಕುಲೇಷನ್, ದುಡ್ಡಿಗೋಸ್ಕರವೇ ಅವರು ಬದುಕಾಗ್ಬಿಟ್ಟಿದೆ, ಮತ್ತೇನಿಲ್ಲ. ಬದುಕಿಗೆ ದುಡ್ಡು ಬೇಕು ಸರಿ, ಆದ್ರೆ ದುಡ್ಡಿಗೋಸ್ಕರ ಬದುಕಲ್ಲ. ಬದುಕಿನಲ್ಲಿ ದುಡ್ಡು ಬೇಕು, ಆದ್ರೆ ದುಡ್ಡಿಗೋಸ್ಕರ ಬದುಕಾಗಬಾರದು. ಇವತ್ತು ಬಹುತೇಕ ನಮ್ಮೆಲ್ಲರ ದೊಡ್ಡ ಮಹತ್ವಾಕಾಂಕ್ಷೆ ಏನು ಅಂತಂದ್ರೆ ದುಡ್ಡಿಗೋಸ್ಕರನೇ ಬದುಕು. ಇವತ್ತು 1 ಲಕ್ಷ ಸಂಪಾದನೆ ಮಾಡಿದ್ರೆ ನಾಳೆ 2 ಲಕ್ಷ ಸಂಪಾದನೆ ಮಾಡಬೇಕು, 5 ಲಕ್ಷ ಸಂಪಾದನೆ ಮಾಡಬೇಕು, 10 ಲಕ್ಷ ಸಂಪಾದನೆ ಮಾಡಬೇಕು, ಕೋಟಿ 100 ಕೋಟಿ ನಮ್ಗೆ ಬೇಕೋ ಬೇಡ ಗೊತ್ತಿಲ್ಲ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಅದಕ್ಕೋಸ್ಕರ ದೊಡ್ಡ ಕನಸು ಕಾಣ್ತೀವಿ. ಮೊದಲು ದುಡ್ಡಿಗೋಸ್ಕರ ಬದುಕ್ತೀವಿ, ನಾಳೆ ಬದುಕಿನಲ್ಲಿ ದುಡ್ಡೇನೆ ಕೇಂದ್ರ ಆಗ್ಬಿಡುತ್ತೆ. ಮತ್ತೆ ಏನು ಇರುವುದೇ ಇಲ್ಲ. ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಸಂಬಂಧ, ನಮ್ಮ ಸಮಾಜ ಎಲ್ಲವೂ ಸೆಕೆಂಡರಿ. ದಯವಿಟ್ಟು ಬದುಕಿನ ಬಗ್ಗೆ ಯೋಚನೆ ಮಾಡಬಹುದಾ? ಬದುಕಿನ ಮೌಲ್ಯ ಏನು ಅಂತ.
ಸುಮ್ಮನೆ ನಾನೊಂದು ಚರ್ಚೆ ಮಾಡ್ತಾ ಇದ್ದೆ, ನಿನ್ನೆ ಅಲ್ಲ ನಮ್ಮ ಎಲ್ಲ ವಿಜ್ಞಾನಿಗಳು ಸೇರಿದ್ರು. ಇವತ್ತು ನಾವು ಯಾವುದೇ ಮರವನ್ನು ನೋಡಿದಾಗ ಅದ್ರ ಬೆಲೆ ಎಷ್ಟು ಅಂತ ಕೇಳ್ತೀವಿ. ಬೆಲೆ ಎಷ್ಟು ಅಂತ ನಾವು ಲೆಕ್ಕ ಮಾಡ್ತೀವಿ. ಎಷ್ಟು ಕ್ಯೂಬಿಕ್ ಫೀಟ್ ಸಿಗತ್ತೆ ಮರ ಇದೆ, ಆ ಮರ ಸಾಫ್ಟ್ ವುಡ್ ಹಾರ್ಡ್ ವುಡ್ ಫರ್ನಿಚರ್ಗೆ ಬರುತ್ತೋ ಅಥವಾ ಮತ್ತೇನಕ್ಕೆ ಬರುತ್ತೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಮರಕ್ಕೆ ಬೆಲೆಯನ್ನು ಕಟ್ತೀವಿ. ನಾನಿನ್ನೆ ನಮ್ಮ ಬೇರೆ ಬೇರೆ ದೇಶದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಹೇಳಿದೆ, ಎಲ್ಲ ಮರಗಳಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಇದೊಂದು ಅತ್ಯಂತ ಡೀಪ್ ಸೈನ್ಸ್. ಎಲ್ಲ ಎಲೆಗಳಲ್ಲಿ, ಎಲ್ಲ ಮರಗಳ ತೊಗಟೆ, ಬೇರು, ಏನ್ ಬೇಕಾದ್ರೂ ತಗೊಳ್ಳಿ, ಮರಗಳಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನಮ್ಗೆ ಹೇಳ್ತಾರೆ ಡಾಕ್ಟರ್ಗಳು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇಳೆಕಾಳು ತಿನ್ನಿ, ನೆನೆಸಿದ ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ, ಯಾಕೆ ಆಕ್ಸಿಡೆಂಟ್ ಜಾಸ್ತಿ ಇರ್ತವೆ ಅಂತ. ಆ ಎಲೆಗಳಲ್ಲಿ ಜಾಸ್ತಿ ಇರ್ತವೆ. ಅದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಯಾರಿಗೂ ಅರ್ಥ ಆಗುದಿಲ್ಲ. ನಾನು ಹೇಳಿದ್ರೆ ಬಹುತೇಕ ನಿಮಗೂ ಇದೊಂದು ರೀತಿ ಹುಚ್ಚು ರೀತಿಯ ಮಾತುಗಳು ಅಂತ ಅನ್ಸ್ಬಿಡುತ್ತೆ. ಮುಂದಿನ ದಿವಸದ ನಮ್ಮ ನಿಸರ್ಗದ ವ್ಯಾಲ್ಯೂಯೇಷನ್, ನಮ್ಮ ಮರದ ವ್ಯಾಲ್ಯೂಯೇಷನ್, ನಮ್ಮ ಪರಿಸರದ ವ್ಯಾಲ್ಯೂಯೇಷನ್, ಇವತ್ತು ಬೆಂಗಳೂರಿಗೆ ಹೋಗ್ರಿ, ಮುಂಬೈಗೆ ಹೋಗ್ರಿ, ಡೆಲ್ಲಿಗೆ ಹೋಗ್ರಿ, ಗೊತ್ತಾಗತ್ತೆ ಅಲ್ಲಿ ಆಕ್ಸಿಜನ್ ಚೇಂಬರ್ಗಳಿದಾವೆ. ನಿಮ್ಗೆ ಆಕ್ಸಿಜನ್ ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಆಕ್ಸಿಜನ್ ತಗೊಂಡ್ಬರ್ಬೇಕು, ಜಾಸ್ತಿ ಆಕ್ಸಿಜನ್ ಅನ್ನು ತಗೊಂಡ್ಬರ್ಬೇಕು. ಅದಕ್ಕೋಸ್ಕರ ದುಡ್ಡು ಕೊಡ್ಬೇಕು ನೀವು, 1 ತಾಸಿಗೆ 2 ತಾಸಿಗೆ ಅಂತ. ಆಕ್ಸಿಜನ್ ಬೆಡ್ ಅಂತ ಸಿಗ್ತವೆ. ಪ್ರಾಣವಾಯುವಿಗೂ ಕೂಡ ಪರಿತಪಿಸ್ತಕ್ಕಂಥ ದಿನಗಳು ಮುಂದೆಗಡೆ ದೂರ ಇಲ್ಲ. ಇದೇ ರೀತಿ ಮರಗಳನ್ನು ಕಡಿತಾ ಹೋಗುತ್ತೆ. ಇದ್ರ ಜೊತೆಗೆ ನಾವು ಬದುಕನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಸಮಾಜ ಇದೇ ಹಿಂದುತ್ವ ಕಣ್ರಿ. ಶಾಲೆ ಹಾಕೊಂಡು ತಿರುಗುವುದು, ಕುಂಕುಮ ಹಚ್ಕೊಳ್ಳೋದು, ದೊಡ್ಡ ಜಯಘೋಷ ಹಾಕೋದು, ಎಲ್ಲೋ ಎದುರುಗಡೆ ಹೋಗಿ ಆಟ ಬೀಳೋದು ಸ್ವಾಮೀಜಿಗಳಿಗೆ, ಇದಷ್ಟು ಹಿಂದುತ್ವ ಅಲ್ಲ. ಬದಲಾಗಿ ನಾನು ಬದುಕಬೇಕು, ನನ್ನ ಜೊತೆ ಪರಿಸರವೂ ಬದುಕಬೇಕು, ನಾನು ಬದುಕಬೇಕು, ಜೊತೆಗೆ ನನ್ನ ಸಮುದಾಯವೂ ಬದುಕಬೇಕು, ನಾನು ಬದುಕಬೇಕು, ಜೊತೆಯಲ್ಲಿ ಸಮಸ್ತ ವಿಶ್ವವೂ ಬದುಕಬೇಕು. ಕೃಣ್ವಂತ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ, ಈ ಪರಂಪರೆಯಿಂದ ಬಂದಿರತಕ್ಕಂಥವ್ರು ನಾವು. ಅದು ಹಿಂದುತ್ವ. ಈ ಒಂದು ಹೊಸ ಯೋಚನೆಯನ್ನ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜದ ಚಿಂತನೆಯನ್ನ ನಾವು ನಡೆಸುವಂತವರು ಆಗಬೇಕು. ಸಂಘದ 100 ವರ್ಷದ ಈ ಒಂದು ಮೈಲಿಗಲ್ಲು ನಮ್ಮ ಸಮಾಜದಲ್ಲಿ ಆತ್ಮ ವಿಸ್ಮೃತಿಯನ್ನ ಹೊಸಕಿ ಹಾಕಿ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸ್ತಕ್ಕಂಥ ಒಂದು ಹೊಸ ಆಂದೋಲನವಾಗಿ ನಡೆದಿದೆ. ಅದಕ್ಕೆ ನಾವುಗಳೆಲ್ಲರೂ ಕೂಡ ಕೇವಲ ಒಂದು ದಿವಸ ಅಷ್ಟೇ ಅಲ್ಲ, ಪ್ರತಿ ನಿತ್ಯವೂ ನಮ್ಮ ಸಹಯೋಗ ಅದರ ಜೊತೆಗೆ ಇರಬೇಕು ಅಂತಕ್ಕಂಥ ವಿನಂತಿಯನ್ನ ಸಂಘ ಇವತ್ತು ಮಾಡಿಕೊಳ್ತಾ ಇದೆ. ಸಂಘ ಭಾರಿ ಗಟ್ಟಿಯಾಗಬೇಕು, ಅದಕ್ಕೋಸ್ಕರ ಮಾಡಬೇಕು ಅಂತಲ್ಲ, ನಮಗೋಸ್ಕರ ಸಂಘ ಹೇಳ್ತಾ ಇದೆ, ನಮಗೋಸ್ಕರ ಸಂಘ ಹೇಳ್ತಾ ಇದೆ. ನಾವು ಗಟ್ಟಿ ಇದ್ರೇನೆ ನಮ್ಮ ಉಸಿರು ಗಟ್ಟಿ ಇರುತ್ತೆ. ಭಟ್ಕಳದ ಜನರಿಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಬೇರೆ ಮಾತುಗಳಲ್ಲಿ ಹೇಳಬೇಕಾಗಿಲ್ಲ. ಅದರ ಒಂದೊಂದು ಅಕ್ಷರದ ಅರಿವು ಇಲ್ಲಿದೆ. ನಾವು ಗಟ್ಟಿಯಾಗಿದ್ದೇನೆ, ನಾವು ಒಂದಾಗಿದ್ದೇನೆ, ನಮ್ಮ ಬದುಕಿಗೆ ಇಲ್ಲಿ ಭರವಸೆ. ಅದಿಲ್ಲ ಅಂತಂದ್ರೆ ಏನಾಗುತ್ತೆ? ಗೋವಿಂದ 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 ಅಲ್ವಾ? ನಾವು ಹೊಡೆದ್ರೆ ಏನಾಗುತ್ತೆ? ಗೋವಿಂದ ಗೋವಿಂದಾನಿ ಗೋವಿಂದ. ಅದು ಆಗ್ಬೇಕಾ? ಹಾಗಾದ್ರೆ ಒಂದಾಗಿ ನಿಂತ್ಕೊಂಡು ಇಷ್ಟನ್ನೇ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿರತಕ್ಕಂಥ ಎಲ್ಲ ಸಂಘಟಕರಿಗೆ, ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದೇ 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 ಬೇರೆ ಯಾವುದೋ ಕನಸನ್ನ ಅರ್ಥವನ್ನ ಹುಡುಕೊಂಡು ಬಂದಿರತಕ್ಕಂಥ ಜನರಿಗೆ ನಿರಾಸೆ ಆಗಿದೆ. ಕ್ಷಮೆ ಇರಲಿ, ಧರ್ಮದ ಕೆಲಸದಲ್ಲಿ ಯಾವತ್ತೂ ನಾವು ಧನ್ಯವಾದಗಳು. ತಮ್ಮ ವಿಚಾರ ಪ್ರಚೋದಕ, ಜನರನ್ನ ಪರಿದೆಬ್ಬಿಸುವಂತಹ ಮಾತುಗಳನ್ನಾಡಿ ವಿಮರ್ಶೆಯನ್ನು ಮಾಡಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹಿಂದುವಾಗಿ ಒಂದಾಗಿ ಬದುಕೋಣ ಎಂಬ ಸಂದೇಶವನ್ನು ನೀಡಿದಂತಹ
ಶ್ರೀ ಅನಂತಕುಮಾರ್ ಹೆಗಡೆಯವರಿಗೆ ಹೃತ್ಪೂರ್ವಕ